ಚಾನಲ್ಗೆ ನಿಮಗೆ ಪ್ರೀತಿಯಿಂದ ಸ್ವಾಗತ. ಪ್ರಿಯ ವೀಕ್ಷಕರೇ, ನಮ್ಮ ಮಾತು ನಮ್ಮ ನಡತೆಯನ್ನು ತೋರಿಸ್ಕೊಡುತ್ತೆ, ನಮ್ಮ ಯೋಗ್ಯತೆಯನ್ನು ತೋರಿಸ್ಕೊಡುತ್ತೆ ಅನ್ನೋದನ್ನು ನಾವೆಲ್ಲರೂ ಬಲ್ಲೆವು. ಮಾನ್ಯ ಮಾಜಿ ಗೃಹ ಮಂತ್ರಿಗಳು, ದೇಶದ ಮಹಾನ್ ನಾಯಕರು, ಅದು ಮಹಾನ್ ದೇಶಭಕ್ತ ಸಂಘದ, ದೇಶಭಕ್ತ ಪಕ್ಷದ ಮಹಾನ್ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ಅವರು ಇವತ್ತು ಒಂದು ಮಾಧ್ಯಮದ ಹೇಳಿಕೆಯನ್ನು ನೀಡುವಾಗ ಸಿದ್ದರಾಮಯ್ಯನವರ ಬಗ್ಗೆ ಯಾವ ರೀತಿ ಮಾತನಾಡಿದ್ದಾರೆ ಅನ್ನೋದನ್ನು ನೋಡೋಣ. ಯಾಕೆಂದರೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು, ಅವರಿಗೆ ಅವರದೇ ಆಗಿರ್ತಕ್ಕಂಥ ಘನತೆ, ಗೌರವ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಯಾರೇ ಜನನಾಯಕರು ಇರ್ಬೋದು ಅಥವಾ ಯಾವುದೇ ಸೆಲೆಬ್ರಿಟಿಗಳಿರ್ಬೋದು, ನಾವು ಮಾತನಾಡುವಾಗ ಅಥವಾ ಅವ್ರು ಯಾವುದೇ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ, ಒಬ್ಬ ಪ್ರಧಾನಮಂತ್ರಿಯು ಕೂಡ ಒಬ್ಬ ಮುಖ್ಯಮಂತ್ರಿಯ ಬಗ್ಗೆ ಮಾತನಾಡಬೇಕಾದ್ರೆ ಗೌರವಯುತವಾಗಿ ಮಾತನಾಡಬೇಕು. ಒಬ್ಬ ರಾಷ್ಟ್ರಪತಿಗಳು ಕೂಡ ಒಬ್ಬ ಮುಖ್ಯಮಂತ್ರಿ ಇರ್ಬೋದು, ಒಬ್ಬ ಜನನಾಯಕನೇ ಇರ್ಬೋದು, ಅಥವಾ ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿ ಇರ್ಬೋದು, ಅವರ ಬಗ್ಗೆ ಮಾತನಾಡಬೇಕಾದ್ರೆ ನಾವು ಗೌರವದಿಂದಲೇ ಮಾತನಾಡಬೇಕು, ಬಹುವಚನದಲ್ಲಿಯೇ ಮಾತನಾಡಬೇಕು ಎಂಬುದು ಸಾಮಾನ್ಯ ವ್ಯಕ್ತಿಗೂ ಇರತಕ್ಕಂಥ ಒಂದು ಸಾಮಾನ್ಯ ಜ್ಞಾನ. ನಮ್ಮ ಅಶೋಕ್ ಸಾಹೇಬರಿಗೆ ಬಹುವಚನದಲ್ಲಿ ಮಾತನಾಡಬೇಕು ಅಂತಕ್ಕಂಥ ಸಾಮಾನ್ಯ ಜ್ಞಾನವೂ ಕೂಡ ಇಲ್ಲ. ಅದು ಹೇಗೆ ಅವರು ಗೃಹ ಮಂತ್ರಿಗಳಾಗಿದ್ದರು ಅನ್ನೋದು ನಮಗೆ ಇವತ್ತು ಆಶ್ಚರ್ಯ ತರ್ತಾ ಇದೆ. ಅವರು ಯಾರ ಬಗ್ಗೆ ಏನು ಮಾತನಾಡಿದ್ರು ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ಪಾಪರಾಗಿದೆ, ಪ್ರಾರಂಭದಿಂದಾನೇ ಹೇಳಿದ್ದೀನಿ. ಸಿದ್ದರಾಮಯ್ಯನವರು ಕುಚೋದ್ಯ ಮಾಡಿದ್ರು, ಏನ ಅಶೋಕನ್ಗೆ ಫೈನಾನ್ಸ್ ಗೊತ್ತಿದೆಯಾ ಅಂತ. ಈಗ ನಿನ್ಗೇನಪ್ಪ ಗೊತ್ತಿದೆ ಫೈನಾನ್ಸು? ಬಜೆಟ್ ಅಲ್ಲಿ ನೀನು 55,000 ಕೋಟಿ ಬಿಟ್ಟ ಮೇಲೆ ಯಾಕೆ ಟ್ಯಾಕ್ಸ್ ಹಾಕ್ಬೇಕು? ನೀನು ಮಾಡೋದಿದ್ರೆ ಬಜೆಟ್ ಅಲ್ಲೇ ರೈಸ್ ಮಾಡ್ಬೇಕಾಯ್ತು ನೀನು ಅವತ್ತು. ಯಾಕೆ ಪಾರ್ಲಿಮೆಂಟ್ ಎಲೆಕ್ಷನ್ ಐತೆ ಅಂತ ಮಾಡ್ಲಿಲ್ಲ? ಭಯ ಬಿದ್ರ ಪಾರ್ಲಿಮೆಂಟ್ ಎಲೆಕ್ಷನ್ ಐತೆ ಅಂತ ಹೇಳಿ ಮೋಸ ಮಾಡಿದ್ರಲ್ಲ, ಜನಕ್ಕೆ ದ್ರೋಹ ಮಾಡಿದ್ರಿ, ವಂಚನೆ ಮಾಡಿದ್ರಿ. ವಂಚನೆ ಸರ್ಕಾರ ಇದು. ನಿಮ್ ತಂಬಿದ್ರೆ ಎಸ್ ಮಿಸ್ಟರ್ ಅಶೋಕ್ ಸಾಹೇಬ್ರೆ, ನಿಮಗೆ ದಮ್ಮು ಸಿಕ್ಕಾಪಟ್ಟೆ ಇದೆ ಅಂತ ನಮಗೆ ಗೊತ್ತಾಯಿತು. ಇಷ್ಟು ದಿನ ನಮಗೆ ಗೊತ್ತೇ ಇರಲಿಲ್ಲ ನೋಡಿ. ಆಯಿತು ಸಾಹೇಬ್ರೆ, ನಿಮಗೆ ಸಿಕ್ಕಾಪಟ್ಟೆ ದಮ್ಮಿದೆ. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ದಮ್ಮನ್ನು ತೋರಿಸ್ಬಿಡಿ ಸಾಹೇಬ್ರೆ, ನಿಮ್ಮ ತಾಕತ್ತೇನು ಅಂತ ತೋರಿಸ್ಬಿಡಿ ಸಾಹೇಬ್ರೆ. ನೀವು ಇನ್ನೂ ತುಂಬ ಮಾತಾಡಿದ್ದೀರಾ, ಅದೆಲ್ಲ ನಾನು ಜನರಿಗೆ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಕೆಲವೊಂದನ್ನು ಮಾತ್ರ ಹೇಳ್ತೀನಿ. ಈಗ ನೋಡಿ ಸಾಹೇಬ್ರೆ, ಪೆಟ್ರೋಲ್ ಬೆಲೆನ 1 ಲೀಟರ್ಗೆ 3 ರೂಪಾಯಿ ಹೆಚ್ಚಿಗೆ ಮಾಡಿದ್ರಿಂದ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ದಿನಕ್ಕೆ 1 ಲೀಟರ್ ಪೆಟ್ರೋಲ್ ಹಾಕ್ಸ್ಕೊಳ್ತಾನೆ ಅಂದರೆ ದಿನಕ್ಕೆ 3 ರೂಪಾಯಿನಿಂದ ಒಂದು ತಿಂಗಳಿಗೆ 90 ರೂಪಾಯಿ ಆಯಿತು. 100 ರೂಪಾಯಿನೇ ಇಟ್ಕೊಳ್ಳೋಣ ಸಾಹೇಬ್ರೆ. ಈಗ 100 ರೂಪಾಯಿ ಸಾಮಾನ್ಯ ಜನರಿಗೆ ಹೆಚ್ಚಿನ ಭಾರ ಆಗ್ತಾಯಿದೆ, ಅದನ್ನು ನಾವು ಒಪ್ಕೊಳ್ತೀವಿ. ಅದೇ ರೀತಿ ಮನಮೋಹನ್ ಸಿಂಗ್ ಅವಧಿಯಲ್ಲಿ 10 ವರ್ಷಗಳಲ್ಲಿ 560 ಕೋಟಿ ರೂಪಾಯಿ ಮಾಧ್ಯಮಗಳಿಗೆ ಪ್ರಚಾರಕ್ಕೆ ಖರ್ಚು ಮಾಡಿದರು. ನಮ್ಮ ಭೂಮಿಗೆ ಬಂದಿರತಕ್ಕಂಥ ದೇವರ ಅವತಾರ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು 10 ವರ್ಷಗಳಲ್ಲಿ 10,500 ಕೋಟಿ ರೂಪಾಯಿ ಕೇವಲ ಮಾಧ್ಯಮಗಳಿಗೆ, ಅಂದರೆ ಭಜನಾ ಕ್ಯಾಸೆಟ್ ಹಾಕೋದಕ್ಕೋಸ್ಕರ ಜಾಹೀರಾತುಗಳಿಗೆ ಕೊಟ್ಟರು. ಅದನ್ನು ಸಾಮಾನ್ಯ ಜನರಿಗೆ ಲೆಕ್ಕ ಹಾಕಿದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ತಿಂಗಳಿಗೆ 500 ರೂಪಾಯಿ ಕೊಟ್ಟ ಹಾಗಾಯಿತು. ಯಾವುದು ಜಾಸ್ತಿ ಸಾಹೇಬ್ರೆ? ಹಾಗಾದರೆ ಪ್ರಶ್ನೆ ಮಾಡಿ ಸಾಹೇಬ್ರೆ, ನರೇಂದ್ರ ಮೋದಿಯವರಿಗೆ, ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ, ನಿಮಗೆ ದಮ್ಮಿದೆಯಲ್ವಾ? ನಮ್ಗೆ ಯಾರಿಗೂ ದಮ್ಮಿರಲಿಲ್ಲ, ಅದಕ್ಕೆ ನಾವು ಯಾರು ಪ್ರಶ್ನೆ ಮಾಡಲಿಲ್ಲ. ನಿಮಗೆ ಸಿಕ್ಕಾಬಟ್ಟೆ ದಮ್ಮಿದೆಯಲ್ಲ ಸಾಹೇಬ್ರೆ, ನೀವು ಪ್ರಶ್ನೆ ಮಾಡಿ ಸಾಹೇಬ್ರೆ. ಅದು ಹೇಗೆ ಗೊತ್ತಾ? ಹೀಗೆ ಸಿಂಗ್ಯುಲರಾಗಿ ಮಾತಾಡಿ ಪ್ರಶ್ನೆ ಮಾಡಿ ನೋಡೋಣ. ಅದಿರಲಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ, ರಿಚ್ ಕಾ ಸಾಥ್ ರಿಚ್ ಕಾ ವಿಕಾಸ್ ಅಂತ ಹೇಳಿಬಿಟ್ಟು ಶ್ರೀಮಂತರ ಸಾಲವನ್ನು, ಲಕ್ಷ ಕೋಟಿ ರೂಪಾಯಿಗಳ ಸಾಲವನ್ನು ಮನ್ನಾ ಮಾಡಿದ್ರಲ್ಲ. ನಮ್ಮ ರೈತರ ಸಾಲ, ಇಡೀ ದೇಶದ ರೈತರ ಸಾಲ ಕೇವಲ 75,000 ಕೋಟಿ ಸಾಲ ಸ್ವಾಮಿ. ಅದು ಅದಾನಿ ಅಂತ ಶ್ರೀಮಂತರಿಗೆ ಮನ್ನಾ ಮಾಡಿದ್ರಲ್ಲ, ಬರೀ ಒಬ್ಬನಿಗೆ ಮನ್ನಾ ಮಾಡಿದ್ರಲ್ಲ, ಅಷ್ಟು ದುಡ್ಡಿಗೆ ಸ್ವಾಮಿ. ಅಷ್ಟು ದುಡ್ಡಲ್ಲಿ, ಒಬ್ಬನ ದುಡ್ಡಲ್ಲಿ ಇಡೀ ದೇಶದ ರೈತರ ಸಾಲ ಮನ್ನಾ ಮಾಡ್ಬೋದಲ್ಲ ಸ್ವಾಮಿ? ಆ ಸಾಲನ ಮನ್ನಾ ಮಾಡಿಸ್ಬೇಕಾಗಿತ್ತು ಸ್ವಾಮಿ. ಹೀಗೆ ಪ್ರಶ್ನೆ ಮಾಡಬೇಕಿತ್ತು ಸ್ವಾಮಿ. ದಮ್ಮಿದ್ರೆ ಮಾಡೋ, ನೀನು ಶ್ರೀಮಂತರ ಸಾಲ ಮಾಡೋದಲ್ಲ, ರೈತರ ಸಾಲ ಮನ್ನಾ ಮಾಡೋ, ಬಡವರು ಉದ್ಧಾರ ಮಾಡೋ ಅಂತ ಕೇಳಬೇಕಿತ್ತು ಸ್ವಾಮಿ. ಕೇಳಿ ಸ್ವಾಮಿ ನೋಡೋಣ, ಆವಾಗ ನಿಮಗೆ ನಿಜವಾದ ದಮ್ಮಿದೆ ಅಂತ ಅರ್ಥ ಮಾಡ್ಕೊಳ್ತೀನಿ. ಇದೆಲ್ಲ ಒಂದು ಕಡೆ ಇರಲಿ ಅಶೋಕ್ ಸಾಹೇಬ್ರೆ, ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು 10 ವರ್ಷಗಳಿಂದ ಆಡಳಿತ ನಡೆಸ್ತಾ ಬಂದಿದ್ದಾರೆ. ಅವರಿಗೆ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನೂ ನಡೆಸೋದಕ್ಕಾಗಿಲ್ಲ. ಅಷ್ಟೇ ಅಲ್ಲ, ಅವರಿಗೆ 20 ಗಂಟೆನೂ ಕೆಲಸ ದಿನ. ಏನು ಕೆಲಸ ಅಂತ ನಮ್ಗೆ ಅರ್ಥ ಆಗಿಲ್ಲ ಸ್ವಾಮಿ. ಆದರೆ ಒಂದು 5 ನಿಮಿಷ 10 ವರ್ಷಗಳಲ್ಲಿ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸೋದಕ್ಕೆ ಹೇಳಿ ಸ್ವಾಮಿ. ಅದಿರಲಿ, ಟೆಲಿಪ್ರಾಂಪ್ಟರ್ ಇಲ್ಲದೆ ಮಾತಾಡೋಕ್ಕೆ ಬರಲ್ಲ. ಹಾನು ಹೇಳ್ತಾ ಇಲ್ಲ ಸ್ವಾಮಿ, ಜನಗಳಿಗೆ ಸತ್ಯ ಅರ್ಥ ಆಗ್ತಾ ಇದೆ ನಿಧಾನವಾಗಿ. ಇರಲಿ ಸ್ವಾಮಿ, ಒಂದು ಸಲ ಕೇಳಿಸ್ಕೊಂಡ್ಬಿಡೋಣ. ನಮ್ಮ ಪ್ರಧಾನಿ ಮೋದಿ ಸಾಹೇಬರು ಟೆಲಿಪ್ರಾಂಪ್ಟರ್ ಇಲ್ಲ ಅಂದರೆ ಹೇಗೆ ಮಾತಾಡ್ತಾರೆ ಅಂತ ತೋರಿಸೋಣ ನಿಮಗೆ. ತೋರಿಸ್ತೀನಿ ಬನ್ನಿ ಸ್ವಾಮಿ. हम भारतीयों का टेम्परामेंट, हम भारतीयों का टैलेंट, जिस
ಟೆಲಿಪ್ರಾಂಪ್ಟರ್ ಕೈ ಕಟ್ಟಾಯ್ತಪ್ಪೋ, ನೋಡ್ರಪ್ಪೋ ಈ ಕಡೆ ಸ್ವಲ್ಪ ನೋಡ್ರಪ್ಪೋ. क्लॉज सब ठीक से सुना रहा है? I hear you, Mr. President. और Mr. Prime Minister. और हमारा इंटरप्रेटर की आवाज भी पहुंच रही है सबको? हम भारतीयों का टेम्परामेंट, हम भारतीयों का टैलेंट जिस क्लॉज सब ठीक से सुना रहा है? ಅವರಿಗೆ ಕೇಳಿಸ್ತಾ ಇದೆ ಮೋದಿ ಸಾಹೇಬ್ರೆ, ಆದರೆ ನಿಮಗೆ ಟೆಲಿಪ್ರಾಂಪ್ಟರ್ ಮೂಲಕ ಬರ್ತಾ ಇರ್ತಕ್ಕಂಥ ಧ್ವನಿ ನಿಮಗೆ ಕೇಳಿಸ್ತಾ ಇಲ್ಲ. ಹಾಗಾಗಿ ನಿಮಗೆ ಮುಂದೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನಿಮಗೆ ಆ ಮಾತಾಡ್ತಕ್ಕಂಥ ಶಕ್ತಿ ಇಲ್ಲ ಅಂತಕ್ಕಂಥದ್ದು ನಿಧಾನವಾಗಿ ದೇಶದ ಜನರಿಗೆ ಅರ್ಥ ಆಗ್ತಾ ಇದೆ ಮೋದಿ ಸಾಹೇಬ್ರೆ. ಅದಕ್ಕೆ ನೀವು 10 ವರ್ಷಗಳಾದರೂ ಮೋದಿ 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 ಅಂತ ಜನ ಕೂಗ್ತಾ ಇದ್ರು, ನೀವು ಯಾವುದೇ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಲಿಲ್ಲ. ಕೇವಲ ಪೇಡ್ ಮೀಡಿಯಾ ಅಂದರೆ ನಿಮಗೆ ನೀವು ಬರ್ಕೊಟ್ಟ ಪ್ರಶ್ನೆಗಳನ್ನೇ ನಿಮಗೆ ಕೇಳಿ ಎದ್ದು ಹೋಗಿ ನಿಮ್ಮ ಭಜನೆ ಕ್ಯಾಸೆಟನ್ನು ಹಾಕ್ತಕ್ಕಂಥ ಮಾಧ್ಯಮಗಳಿಗೆ ಕೇವಲ ಇಂಟರ್ವ್ಯೂ ಮಾಡಿದ್ರೆ ಅಷ್ಟೇ ಹೊರತು ಪತ್ರಿಕಾಗೋಷ್ಠಿಯನ್ನು ಮಾಡಲಿಲ್ಲ. ಜನರಿಗೆ ಇಂಟರ್ವ್ಯೂ ಯಾವುದು, ಸಂದರ್ಶನ ಯಾವುದು, ಪತ್ರಿಕಾಗೋಷ್ಠಿ ಯಾವುದು ಅಂತ ಸಂಪೂರ್ಣವಾದ ಜ್ಞಾನ ಇರೋದಿಲ್ಲ. ಹಾಗಾಗಿ ತಾವು ಅದನ್ನು ಬಳಸ್ಕೊಂಡು ದೇಶವನ್ನು ಉದ್ಧಾರ ಮಾಡಿದ್ರು, ಹಾಳು ಮಾಡಿದ್ರು ಅನ್ನೋದು ಜನಗಳಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ನೋಡಿಕೊಂಡು ಪ್ರಧಾನಮಂತ್ರಿಗಳ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಾ. ನಮ್ಮದು ಸಂಸ್ಕೃತಿಯ ಪಕ್ಷ, ದೇಶಭಕ್ತರ ಪಕ್ಷ ಅಂತ ಹೇಳ್ತಾ ಇರ್ತಕ್ಕಂಥ ಸನ್ಮಾನ್ಯ ಪ್ರಧಾನಮಂತ್ರಿಯವರೇ, ಈಗ ನಿಮ್ಮ ಪಕ್ಷದವರೇ ಒಬ್ಬ ಸನ್ಮಾನ್ಯ ಮುಖ್ಯಮಂತ್ರಿಗೆ ಏಕವಚನದಲ್ಲಿ ಮಾತನಾಡಿದ್ದಾರೆ. ಈಗ ಅವರು ಕ್ಷಮೆ ಕೇಳಬೇಕು ಅಥವಾ ಇನ್ನು ಮುಂದೆ ಪ್ರಧಾನಮಂತ್ರಿ ಯಾರು, ರಾಷ್ಟ್ರಪತಿ ಯಾರು, ದೇಶದಲ್ಲಿ ಯಾರು ಗೆದ್ದೊಡ್ಡವರು, ಯಾರು ಚಿಕ್ಕವರು ಅಂತ ಗೊತ್ತಿಲ್ಲದೆ ಜನಸಾಮಾನ್ಯರೆಲ್ಲರೂ ಎಲ್ಲರ ಬಗ್ಗೆನೂ ಒಂಟಿಯಾಗಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡಬೇಕು ಅನ್ನೋದನ್ನ ಸನ್ಮಾನ್ಯ ಅಶೋಕ್ ಸಾಹೇಬರು ತೀರ್ಮಾನ ಮಾಡಲಿ. ತಕ್ಷಣ ತಾವು ಮಾತಾಡಿರೋ ಮಾತಿಗೆ ಕ್ಷಮೆ ಕೇಳಿಕೊಂಡು ಇನ್ನು ಮುಂದೆ ಒಬ್ಬ ಜವಾಬ್ದಾರಿಯುತ ನಾಯಕ ಅನ್ನೋದನ್ನು ಜನರಿಗೆ ತೋರಿಸ್ಕೊಡ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಗೆಳೆಯರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಸನ್ಮಾನ್ಯ ಮೋದಿಯವರು ಹಾಗೂ ಯಾವುದೇ ರಾಜಕೀಯ ಪಕ್ಷದವರೇ ಇರ್ಬೋದು, ಈ ದೇಶವನ್ನು ಉದ್ಧಾರ ಮಾಡ್ತಾ ಇದ್ದಾರೋ ಹಾಳು ಮಾಡ್ತಾ ಇದ್ದಾರೋ ಅನ್ನೋ ಸತ್ಯವನ್ನು ತಿಳ್ಕೊಬೇಕು ಅಂದರೆ ನೀವು ರಿಯಲ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿರಂತರವಾಗಿ ನೋಡ್ತಾ ಇರಿ ಅಂತ ಹೇಳ್ತಾ ಇದುವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.